ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಪ್ರೇಮ್ಸ್ ಟೆಕ್ ಯೂಟ್ಯೂಬ್ ಚಾನಲ್. ಈ ಒಂದು ಎಪಿಸೋಡ್ನಲ್ಲಿ ನಾನು ನಿಮಗೆ ಅಮೇಝಿಂಗ್ ಆಗಿರುವಂಥ 5 ವಾಟ್ಸಪ್ನ ಟ್ರಿಕ್ಗಳು ಹೇಳ್ಕೊಡ್ತೀನಿ. ನಮ್ಮ ಲೋಗೋ ಕೂಡ ಚೇಂಜ್ ಆಗಿದೆ ಹಾಗೂ ಇಂಟ್ರೋ ಕೂಡ ಚೇಂಜ್ ಆಗಿದೆ. ಒಂದು ಸಲ ನೋಡ್ಕೊಂಬನ್ನಿ, ವಿಡಿಯೋ ಶುರು ಮಾಡೋಣ. ಓಕೆ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಣ. ಅದಕ್ಕಿಂತ ಮುಂಚೆ ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ಬೆಲ್ಲೈಕನ್ನ ಮರಿದೇ ಒತ್ತಿ, ಹಾಗೂ ಇಷ್ಟಾದರೆ ಲೈಕ್ ಮಾಡಿ. ಮೊದಲನೇ ಟ್ರಿಕ್ಸ್ ಏನಪ್ಪ ಅಂದರೆ, ನಿಮ್ಮ ವಾಟ್ಸಪ್ಪಲ್ಲಿ ನೀವು ಬೇರೆ ಒಂದು ಸ್ಟೇಟಸ್ನ ಡೌನ್ಲೋಡ್ ಮಾಡಬೇಕು ಅಂತೀರ. ವಿಧವಾದಂಥ ಯಾವುದೋ ಒಂದು ಸ್ಟೇಟಸ್ ಡೌನ್ಲೋಡ್ನ ನೀವು ಡೌನ್ಲೋಡ್ ಮಾಡ್ಕೊಳ್ತೀರ, ಅಥವಾ ಯಾವುದೋ ಒಂದು APK ಅನ್ವಾಂಟೆಡ್ ಒಂದು ಅಪ್ಲಿಕೇಶನ್ನ ನೀವು ಡೌನ್ಲೋಡ್ ಮಾಡ್ಕೊಂಡಿರ್ತೀರ. ಆ ಒಂದು ಅಪ್ಲಿಕೇಶನ್ ಮುಖಾಂತರ ನಿಮ್ಮ ಒಂದು ಡಾಟಾ ಕೂಡ ಲೀಕ್ ಆಗ್ಬೋದು, ಅಥವಾ ನಿಮ್ಮ ಒಂದು ಪರ್ಸ್ನಲ್ ಏನೋ ಒಂದು ಇರ್ತಿರೋ ಫೈಲು ಅದು ಕೂಡ ಲೀಕ್ ಆಗ್ಬೋದು. ಆ ರೀತಿ ನಿಮ್ಮ ಒಂದು ಡಾಟಾ ಲೀಕ್ ಆಗಬಾರ್ದು ಅಂದರೆ ನೀವು ಒಂದು ಯಾವುದೇ ಒಂದು ಅನ್ವಾಂಟೆಡ್ ಅಪ್ಲಿಕೇಶನ್ನ ನೀವು ಯೂಸ್ ಮಾಡೋಕ್ಕೆ ಹೋಗಬೇಡಿ. ನೀವು ಏನು ಮಾಡ್ತೀರ ಅಂದರೆ, ಸ್ಟೇಟಸ್ ನೋಡಿದ ತಕ್ಷಣ ನಿಮ್ಮ ಒಂದು ಮೊಬೈಲ್ನ ಫೈಲ್ ಮ್ಯಾನೇಜರ್ಗೆ ಹೋಗಿ, ಆಮೇಲೆ ಇಲ್ಲಿ ಮೇಲ್ಗಡೆ ವಾಟ್ಸಪ್ ಕಾಣಿಸ್ತೀರ ನೋಡಿ, ವಾಟ್ಸಪ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಮೇಲೆ ಇಲ್ಲಿ ಕೆಳಗಡೆ ಮುಖ ಮಾಡಿ ಒಂದು ಆ್ಯರೋ ಇದೆ ನೋಡಿ, ಆ್ಯರೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೀವು ನೋಡಿರುವಂಥ ಎಲ್ಲ ವಾಟ್ಸಪ್ ಸ್ಟೇಟಸ್ಗಳು ಇಲ್ಲಿ ಬರುತ್ತವೆ. ಆ ಒಂದು ವಾಟ್ಸಪ್ ಸ್ಟೇಟಸ್ನ ನೀವು ಡೌನ್ಲೋಡ್ ಮಾಡಬೇಕು ಅಂದರೆ ಅದ್ರ ಮೇಲೆ ಯಾರೋ ಕಾಣಿಸ್ತಾರೆ ನೋಡಿ, ಆ ಯಾರೋ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸ್, ನಿಮಗೆ ಯಾವ ವಾಟ್ಸಪ್ ಸ್ಟೇಟಸ್ ನೋಡಿರ್ತಾರೆ ಆ ಒಂದು ವಾಟ್ಸಪ್ ಸ್ಟೇಟಸ್ನ ನೀವು ಇಲ್ಲಿ ಡೌನ್ಲೋಡ್ ಮಾಡ್ಬೋದು. ಇನ್ನು ಎರಡನೇ ಟ್ರಿಕ್ ಏನಪ್ಪ ಅಂದರೆ, ನೀವು ನಿಮ್ಮ ವಾಟ್ಸಪ್ಪನ್ನೇ ಲಾಸ್ಟ್ ಸೀನ್ ತೋರಿಸಿದ್ರೆ ನಿಮ್ಮ ಒಂದು ಫ್ರೆಂಡ್ಗೆ ನೀವು ರಿಪ್ಲೈನ ಕೊಡ್ಬೋದು. ಹೇಗೆ ಕೊಡ್ಬೋದು ಅಂದರೆ, ಇಲ್ಲಿ ಮೇಲ್ಗಡೆ ನೋಟಿಫಿಕೇಶನ್ ಬರುತ್ತೆ, ನಿಮ್ಮ ಒಂದು ಫ್ರೆಂಡ್ ಮೆಸೇಜ್ ಮಾಡಿದ್ರೆ ಅಲ್ಲಿ ನೀವು ರಿಪ್ಲೈ ಅಂತ ಬರುತ್ತೆ, ಅಲ್ಲಿ ನೀವು ಅಲ್ಲೇ ರಿಪ್ಲೈ ಮಾಡಿದ್ರೆ, ವಾಟ್ಸಪ್ಗೆ ಹೋಗದೇನೆ ಅಲ್ಲೇ ರಿಪ್ಲೈ ಮಾಡಿದ್ರೆ ನಿಮ್ಮ ಒಂದು ವಾಟ್ಸಪ್ಪಲ್ಲಿ ಲಾಸ್ಟ್ ಸೀನ್ ತೋರಿಸೋದಿಲ್ಲ, ಹಾಗೂ ನಿಮ್ಮ ಒಂದು ಮೆಸೇಜ್ ನಿಮ್ಮ ಫ್ರೆಂಡ್ಗೆ ಶೇರ್ ಆಗುತ್ತೆ. ಈ ರೀತಿ ಲಾಸ್ಟ್ ಸೀನ್ ತೋರಿಸ್ದೇನೆ ನಿಮ್ಮ ಒಂದು ಫ್ರೆಂಡ್ಗೆ ನೀವು ವಾಟ್ಸಪ್ಪಲ್ಲಿ ಮೆಸೇಜ್ನ ಸೆಂಡ್ ಮಾಡ್ಬೋದು. ಇನ್ನು ಮೂರನೇ ಟ್ರಿಕ್ ಏನಪ್ಪ ಅಂದರೆ, ಅಮೇಝಿಂಗ್ ಟ್ರಿಕ್ ಇದು. T = 420 ಅಂತ. ನೀವು ಸಾಮಾನ್ಯವಾಗಿ ಒಂದು ಯಾವುದೋ ಒಂದು ಯೂಟ್ಯೂಬ್ ವೀಡಿಯೋ ನೋಡ್ತೀರಾ ಅಂತ ತಿಳ್ಕೊಳ್ಳಿ. ಅಲ್ಲಿ ಒಂದು ಟೈಮ್ಗೆ ನೀವು ಕರೆಕ್ಟಾಗಿ ಒಂದು ಸೂಪರ್ ಆಗಿರುವಂಥ ಒಂದು ವೀಡಿಯೋ ಇರುತ್ತೆ. ಸೂಪರ್ ಒಂದು ಟೈಮ್ಗೆ, ಇವಾಗ ಉದಾಹರಣೆಗೆ ತಿಳ್ಕೊಳ್ಳಿ, 7 ನಿಮಿಷ 20 ಸೆಕೆಂಡ್ಗೋ, ಅಥವಾ 8 ನಿಮಿಷ 40 ಸೆಕೆಂಡ್ಗೋ, ಅಥವಾ ಒಂದು ಅರ್ಧ ಗಂಟೆ ಬಿಟ್ಕೊಂಡು ಎಲ್ಲೋ ಒಂದು ಸೂಪರ್ ಸೀನ್ ಇರುತ್ತೆ, ಅದನ್ನೇ ನಿಮ್ಮ ಫ್ರೆಂಡ್ಗೆ ತೋರಿಸ್ಬೇಕು ಅಂತ ಇರ್ತಾರೆ. ಅಂಥ ಟೈಮಲ್ಲಿ ಆ ದೊಡ್ಡ ವೀಡಿಯೋನ ನಿಮ್ಮ ಒಂದು ಫ್ರೆಂಡ್ಗೆ ಶೇರ್ ಮಾಡ್ತೀರಾ. ಈ ಟೈಮಿಗೆ ಇದೇ ಆ ಸೀನ್ನ ನೋಡು ಅಂತ ಹತ್ತಿರ ನಿಮ್ಮ ಫ್ರೆಂಡು ಸ್ಕಿಪ್ ಮಾಡಿ ನೋಡಬೇಕಾಗತ್ತೆ. ನೀವು ಏನು ಮಾಡ್ತೀರಾ ಅಂದರೆ, ವೀಡಿಯೋನ ಶೇರ್ ಮಾಡೋಕ್ಕಾದ್ರೆ T = ನೀವು ಯಾವ ಟೈಮಿಗೆ ಬೇಕಾಗುತ್ತೆ ಆ ಟೈಮನ್ನು ಅಲ್ಲಿ ಮುಂದೆ ಹಾಕಬೇಕಾಗತ್ತೆ. ಟೈಮನ್ನು ಹಾಕಿಬಿಟ್ಟು ವೀಡಿಯೋನ ಶೇರ್ ಮಾಡಿದ್ರೆ, ಆ ಒಂದು ಲಿಂಕ್ ಮೇಲೆ ನಿಮ್ಮ ಒಂದು ಫ್ರೆಂಡ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ಕಳಿಸಿರುವಂಥ ಟೈಮಿಗೆ ವೀಡಿಯೋ ಓಪನ್ ಆಗುತ್ತೆ. ಈ ಒಂದು ಟ್ರಿಕ್ಕು ಅಮೇಝಿಂಗ್ ಆಗಿದೆ, ಯೂಸ್ ಮಾಡ್ಕೊಳ್ಳಿ. ಇನ್ನೂ 4ನೇ ಟ್ರಿಕ್ ಏನಪ್ಪ ಅಂದರೆ, ನಿಮ್ಮ ಒಂದು ವಾಟ್ಸಪ್ ಸ್ಟೇಟಸ್ನ ನಿಮ್ಮ ಫ್ರೆಂಡ್ ಅವರು ನೋಡಿ ಶೇರ್ ಮಾಡು ಅಂತಾರೆ. ಅಂಥ ಟೈಮಲ್ಲಿ ನೀವು ನಿಮ್ಮ ಒಂದು ಗ್ಯಾಲರಿಗೆ ಹೋಗಿಬಿಟ್ಟು ಆಮೇಲೆ ಒಂದು ವೀಡಿಯೋ ಮೇಲೆ ಕ್ಲಿಕ್ ಮಾಡಿ ವೀಡಿಯೋನ ಶೇರ್ ಮಾಡ್ತಾರೆ. ವೀಡಿಯೋ ಒಂದು 10 MB 15 MB ಅಥವಾ ಒಂದು 20 MB ಇರುತ್ತೆ. ಅದನ್ನು ನೀವು ಶೇರ್ ಮಾಡೋಕ್ಕೆ ಸ್ವಲ್ಪ ಡಾಟಾ ಖರ್ಚಾಗುತ್ತೆ. ಮತ್ತು ಸ್ವಲ್ಪ ಡಾಟಾದಲ್ಲಿ ನೀವು ಕಳಿಸ್ಬೇಕು ಅಂದರೆ, ನಿಮ್ಮ ಒಂದು ಸ್ಟೇಟಸನ್ನು ಮೇಲ್ಗಡೆ ಸ್ವೈಪ್ ಅಪ್ ಮಾಡಿದ್ರೆ ಅಲ್ಲಿ ಎಷ್ಟು ಜನ ನೋಡಿದ್ರೆ ಅಂತ ನಿಮ್ಮ ಒಂದು ಸ್ಟೇಟಸ್ನಲ್ಲಿ ಎಷ್ಟು ಜನ ನೋಡಿದ್ದಾರೆ ಅಂತ ಕಾಣಿಸುತ್ತೆ. ಇಲ್ಲಿ ಮೇಲ್ಗಡೆ ಡೆಲೀಟ್ ಆಪ್ಷನ್ನು ಹಾಗೂ ಶೇರ್ ಆಪ್ಷನ್ ಇದೆ ನೋಡಿ. ಶೇರ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನಿಮ್ಮ ಒಂದು ಯಾವ ಫ್ರೆಂಡಿಗೆ ಕಳಿಸ್ಬೇಕು ಆ ಫ್ರೆಂಡ್ಗೆ ನೀವು ಇಲ್ಲಿ ಕಳಿಸ್ಬೋದು ವಿತೌಟ್ ಡಾಟಾ ವೇಸ್ಟ್. ಡಾಟಾ ಏನು ಸ್ವಲ್ಪ ಹತ್ತುತ್ತೆ, ಡಾಟಾ ತುಂಬ ಜಾಸ್ತಿ ಏನು ಹತ್ತೋದಿಲ್ಲ. ಈ ಟ್ರಿಕ್ಕನ್ನು ಕೂಡ ಉಪಯೋಗಿಸಿ. ಇನ್ನು ಕೊನೆಯ ಟ್ರಿಕ್ ಏನಪ್ಪ ಅಂದರೆ, ಇಲ್ಲಿ ನಿಮ್ಮ ಒಂದು ವಾಟ್ಸಪ್ನ ಅಪ್ಡೇಟ್ ಮಾಡ್ಕೊಳ್ಳಿ. ಪ್ಲೇಸ್ಟೋರಿಗೆ ಹೋಗ್ಬಿಟ್ಟು ಇಲ್ಲಿ ನಿಮ್ಮ ವಾಟ್ಸಪ್ನ ಮೇಲ್ಗಡೆ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಆಮೇಲೆ ಇಲ್ಲಿ ಸೆಟ್ಟಿಂಗ್ ಮೇಲೆ ಹೋದರೆ ನಿಮ್ಮ ಒಂದು ಅಕೌಂಟ್ ಓಪನ್ ಆಗುತ್ತೆ, ವಾಟ್ಸಪ್ ಅಕೌಂಟು. ಇಲ್ಲಿ ನಿಮ್ಮ ಒಂದು ಪ್ರೊಫೈಲ್ ಎದುರುಗಡೆ ಒಂದು ಸ್ಕ್ಯಾನರ್ ಕಾಣಿಸ್ತೀವಿ ನೋಡಿ, ಆ ಸ್ಕ್ಯಾನರ್ ಉಪಯೋಗ ಏನಂತಂದರೆ, ನಿಮ್ಮ ಮೊಬೈಲಲ್ಲಿ ಯಾವುದೇ ಒಂದು ನಂಬರ್ ಫೀಲ್ಡ್ ಇರಲಿಲ್ಲ ಅಂತ ತಿಳ್ಕೊಳ್ಳಿ, ಅದನ್ನು ನೀವು ಫೀಲ್ಡ್ ಮಾಡಿಕೊಂಡು ಆಮೇಲೆ ವಾಟ್ಸಪ್ಪಲ್ಲಿ ಹುಡುಕಿಬಿಟ್ಟು ಮೆಸೇಜ್ ಮಾಡೋಕ್ಕೆ ತುಂಬ ಒಂದು ಟೈಮ್ ವೇಸ್ಟ್ ಆಗುತ್ತೆ, ಒಂದು ಸ್ವಲ್ಪ ಸಮಯ ಹತ್ತುತ್ತೆ. ಇದನ್ನು ಸ್ಕ್ಯಾನರ್ ಮುಖಾಂತರ ನೀವು ಬೇರೆಯವರ ವಾಟ್ಸಪ್ಪನ್ನು ಸ್ಕ್ಯಾನ್ ಮಾಡಿದ್ರೆ ಅಲ್ಲಿ ನೀವು ಡೈರೆಕ್ಟಾಗಿ ಅವರ ಜೊತೆ ಚಾಟ್ ಮಾಡ್ಬೋದು. ಇದೊಂದು ಟ್ರಿಕ್ ಕೂಡ ಸೂಪರ್ ಆಗಿದೆ ಫ್ರೆಂಡ್ಸ್. ಈ ಎಲ್ಲ ಟ್ರಿಕ್ಗಳು ನಿಮಗೆ ಇಷ್ಟ ಆಯಿತು ಅಂತ ತಿಳ್ಕೊತೀನಿ. ಯಾವೊಂದು ಟ್ರಿಕ್ ಇಷ್ಟ ಆಯಿತು ಅಂತ ನೀವು ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಹಾಗೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಎಪಿಸೋಡ್ನಲ್ಲಿ ಸಿಗ್ತೀನಿ. ಎಲ್ಲರಿಗೂ ಜೈ ಹಿಂದ್.